ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹೋಮ್ ಮೇಡ್ ಟೇಸ್ಟಿ ಚಿಕನ್ ಕಬಾಬ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒಂದು ಸಲ ನೋಡ್ಕೊಬರೋಣ. 1/2 kg ಚಿಕನ್ ಚೆನ್ನಾಗಿ ತೊಳೆದಿಟ್ಕೊಳ್ಳಿ. ಹಾಗೆ 1 ಪ್ಯಾಕೆಟ್ ತೇಜು ಚಿಕನ್ ಕಬಾಬ್ ಪೌಡರ್ ತಗೊಳ್ಳಿ. ಮತ್ತು 1 ಸ್ಪೂನ್ ಗರಂ ಮಸಾಲ ಪೌಡರ್, 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ಮೊಟ್ಟೆ, 1 ನಿಂಬೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಹಾಗೆ 1 ಅಕ್ಕಿ ಹಿಟ್ಟು ತಗೊಳ್ಳಿ, 1/2 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟು. ಮತ್ತು 1 ಪಾತ್ರೆ ತಗೊಳ್ಳಿ, ಪಾತ್ರೆಗೆ ಮೊಟ್ಟೆ ಹಾಕ್ಕೊಳ್ಳಿ, 1 ಮೊಟ್ಟೆ ಸಾಕು. ಹಾಗೆ ಹಾಫ್ ನಿಂಬೆಹಣ್ಣು ಹಾಕಿದ್ರೂ ಸಾಕು, ಹಾಫ್ ನಿಂಬೆಹಣ್ಣು ಹಿಂಡ್ಕೊಳ್ಳಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಳ್ಳಿ, ಚೆನ್ನಾಗಿ ಟೇಸ್ಟ್ ಬರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ. ಹಾಗೆ 1 ಗರಂ ಮಸಾಲ ಪೌಡರ್ 1 ಟೇಬಲ್ ಸ್ಪೂನ್, 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಮತ್ತು ಕಬಾಬ್ದು ಪೌಡರ್ ತಂದಿರ್ತೀವಲ್ಲ ಅದನ್ನು ಅದರಲ್ಲಿ ಹಾಕಿ. ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮೈದಾ ಇದ್ದರೆ ಸ್ವಲ್ಪ ಮೈದಾನೂ ಹಾಕ್ಕೊಬೋದು, ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೀವು ಮೈದಾನೂ ಹಾಕ್ಕೊಳ್ಳಿ, ಪರವಾಗಿಲ್ಲ. ಮತ್ತು ಕಾರ್ನ್ಫ್ಲೋರ್ ಇದ್ದರೆ ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ತಿಕ್ಕಾಗಿ ಬರಬೇಕು, ಅದಕ್ಕೇನೂ ನೀರು ಹಾಕೋಂಗಿಲ್ಲ, ತಿಕ್ಕಾಗಿ ಬರಬೇಕು. ಮತ್ತು ಚಿಕನನ್ನೆಲ್ಲ ಕ್ಲೀನಾಗಿ ಮೊದಲೇ ತೊಳೆದಿಟ್ಟಿರ್ತೀವಿ, ನೀರೆಲ್ಲ ಹೀರ್ಕೊಂಡಿರುತ್ತೆ, ಸ್ವಲ್ಪ ನೀರಿರುತ್ತೆ ಅದರಲ್ಲಿ, ಅದಕ್ಕೆ ನೀರಿಂಗೆ ಮಾಡಬಾರ್ದು. ಮತ್ತು ಆ ತೊಳೆದಿಟ್ಕೊಂಡಿರೋ ಚಿಕನ್ನ ಆ ಪೇಸ್ಟ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಮ್ಯಾರಿನೇಟ್ ಮಾಡ್ಕೊಳ್ಳಿ. ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿದ್ಮೇಲೆ ನಾನು ತೊಗೊಂಡಿದ್ದೀನಿ. ಬಾಣಲೆಯಲ್ಲಿ ಎಣ್ಣೆ ಹಾಕಿ ಎಣ್ಣೆನ ಕಾಯಕ್ಕೆ ಬಿಡಿ. ಆಮೇಲೆ ಚಿಕನ್ನ ಹಾಕ್ಬಿಟ್ಟು ಸಿಮ್ಮಲ್ಲಿ ಇಟ್ಕೊಳ್ಳಿ. ಫುಲ್ ಹೈ ಫ್ಲೇಮ್ ಬೇಡ, ಸಿಮ್ಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸಿಮ್ಮಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಹೇಗೆ ಟೇಸ್ಟ್ ಬರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಟ್ರೈ ಮಾಡಿ, ಇದೇ ಥರ ಚೆನ್ನಾಗಿ ಬರುತ್ತೆ. ಬೇಯಿಸಿದ್ದಾದ್ಮೇಲೆ ಚಿಕನ್ ಕಬಾಬ್ ರೆಡಿ. ಹ್ಯಾವ್ ಇಟ್.